बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। किसानों की मौत पर आम आदमी पार्टी का कैंडल मार्च। उत्तर प्रदेश लखीमपुर खीरी में किसानों पर कार चढ़ाने से हुई मौत पर बीजापुर जिला आम आदमी पार्टी की ओर से कैंडल मार्च निकालकर विरोध जताया गया। सिटी प्रेसिडेंट भोगेश शोलापुर के नेतृत्व में केंद्र राज्य मंत्री अजय मिश्रा के बेटे आशीष मिश्रा को तुरंत गिरफ्तार करने की मांग की प्रदर्शनकारियों ने। इस मौके पर आम आदमी पार्टी के सिटी उपाध्यक्ष नियाद अहमद, वार्ड नंबर 20 के अध्यक्ष सद्दाम कोरवार के अलावा और भी पार्टी के पदाधिकारी और कार्यकर्ता रहे मौजूद। बोलो भारत माता की जय, बोलो भारत माता की जय। इनकलाब जिंदाबाद, इनकलाब जिंदाबाद, इनकलाब जिंदाबाद। बोलो भारत माता की जय, बोलो भारत माता की जय। इनकलाब जिंदाबाद, इनकलाब जिंदाबाद। वंदे मातरम, वंदे मातरम जिंदाबाद। इनकलाब जिंदाबाद, इनकलाब जिंदाबाद। वंदे मातरम, वंदे मातरम। बोलो भारत माता की जय। ನಮಸ್ಕಾರ ಎಲ್ಲರಿಗೂ। ಇವತ್ತು ನಾವು ಕ್ಯಾಂಡಲ್ ಲೈಟ್ ವಿಜಿಲನ್ನು ಮಾಡ್ತಾಯಿದ್ದೀವಿ। ಇದರ ಉದ್ದೇಶ ತಮಗೆ ಗೊತ್ತಿರುವ ಹಾಗೆ ಮೊನ್ನೆ ರವಿವಾರ ಉತ್ತರ ಪ್ರದೇಶದ ಲಖೀಂಪುರ್ ಖೇರಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾಯಿದ್ರು, ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರು। ಪ್ರತಿಭಟನೆ ಮಾಡುವ ಸಮಯದಲ್ಲಿ ಉತ್ತರ ಪ್ರದೇಶದ ಸರ್ಕಾರದ ಮಂತ್ರಿ ಅಜಯ್ ಮಿಶ್ರಾ ಅವರ ಮಗ ರೈತರ ಮೇಲೆ ಕಾರು ಹರಿಸಿದ್ದಾರೆ। ಕಾರು ಹರಿಸಿದ ಪರಿಣಾಮ ಏನಾಗಿದೆ ಅಂದರೆ, ರೈತರು ಶಾಂತಿ ರೀತಿಯಲ್ಲಿ ಮಾಡ್ತಾ ಇದ್ದ ಪ್ರತಿಭಟನೆ ಏನಿತ್ತು ಅಲ್ಲಿ 8 ಜನರ ಮೇಲೆ ಕಾರ್ ಹರಿದು 8 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ। ಇದು ಅತ್ಯಂತ ಖಂಡನೀಯ। ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಇದನ್ನು ಅತ್ಯಂತವಾಗಿ ಖಂಡಿಸುತ್ತದೆ। ಮೇಲಾಗಿ ಪ್ರತಿಭಟನಿರತ ರೈತರ ಮೇಲೆ ಕಾರು ಹರಿಸಿ ಹೋದಂಥ ಮಂತ್ರಿ ಹಾಗೂ ಮಂತ್ರಿ ಮಗ ಏನಿದ್ದಾರೆ ಅವರನ್ನು ಇನ್ನೂವರೆಗೂ ಬಂಧಿಸಲಾಗಿಲ್ಲ। ಉತ್ತರ ಪ್ರದೇಶದಲ್ಲಿ ಸುಮಾರು ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡಿ ಇದನ್ನು ವಿರೋಧಿಸಿದರೂ ಕೂಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಹೊರತಾಗಿ BJP ಮಂತ್ರಿ ಏನು ಕಾರ್ ಹರಿಸಿದ್ರು ಅವ್ರ ಮೇಲೆ ಇನ್ನೂ ಏನೂ FIR ಆಗಿಲ್ಲ, ಏನೂ ಅರೆಸ್ಟ್ ಕೂಡ ಆಗಿಲ್ಲ। ಇದು ಯಾಕೆ ಈ ಥರ? ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಖಂಡನೀಯ। ಇವರು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಂಧಿಸುವ ಬದಲಾಗಿ ಯಾರು ಇದರ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಅವ್ರ ಮೇಲೆ FIR ಮಾಡ್ತಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂಡಿಸ್ತಿದ್ದಾರೆ। ಇದು ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಕೂಡ ಖಂಡಿಸುತ್ತದೆ। ಇದು ಪ್ರಜಾಪ್ರಭುತ್ವದಲ್ಲಿ ಆಗಬಾರ್ದು। ಇದರ ವಿರುದ್ಧ ಪ್ರಧಾನಮಂತ್ರಿ ಆಗಲಿ ಗೃಹ ಸಚಿವರಾಗಲಿ ಇನ್ನೂವರೆಗೂ ಒಂದು ಮಾತನ್ನು ಕೂಡ ಆಡಿಲ್ಲ। ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಬಂದಾಗ। ಈಗ ಈ ಥರ ಆದಾಗ ಪ್ರಧಾನಮಂತ್ರಿಯವರು ದಯವಿಟ್ಟು ಗೃಹ ಮಂತ್ರಿಯವರು ಇದರ ವಿರುದ್ಧ ಒಂದು ಟ್ವೀಟ್ನಾಗಲಿ ಒಂದು ಮಾತನ್ನಾಗಲಿ ಆಡಬೇಕು ಅಂತ ನಮ್ಮ ಕೋರಿಕೆ। ಧನ್ಯವಾದಗಳು। ನಾನು ಪರಿಹಾರ ಘೋಷಣೆ ಆಗಿರಲ್ಲ, ಪ್ರತಿಯೊಂದು ರೈತರಿಗೆ 45 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಘೋಷಣೆ ಮಾಡಿರ್ತಾರೆ। ಪರಿಹಾರ ಓಕೆ, ಪರಿಹಾರ ಒಂದು ಸೈಡ್ ಇಡೋಣ, ಬಟ್ ಇದು ಈಗೇನಿದು ಘಟನೆ ಆಗಿದೆ ಲಖೀಂಪುರದಲ್ಲಿ ಇದು ಬೇಕಿತ್ತ ಹೇಳಿ? ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ರೈತರ ಮೇಲೆ ಕಾರು ಹಾರಿಸುವುದು ಎಷ್ಟೊಂದು ಸರಿ? ಇದು ತಪ್ಪು। ಪರಿಹಾರ ಅದೊಂದು ಸೆಕೆಂಡರಿ, ಅದು ಕೊಡಲೇಬೇಕು। ಪರಿಹಾರ ಕೊಡಲೇಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು, ಕೊಡಲೇಬೇಕು। ಮೃತಪಟ್ಟವರಿಗೆ ಪರಿಹಾರ ಅಷ್ಟೇ ಅಲ್ಲ, ಮೃತಪಟ್ಟವರ ಕುಟುಂಬಕ್ಕೆ ಒಂದು सरकारी नौकरियां घोषणा ಮಾಡಬೇಕು उत्तर प्रदेश सरकार। स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। और खबरों के लिए देखते रहिए बी न्यूज नेशन।